ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಲ್ಯಾಬರಿಂಥೈಟಿಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಲ್ಯಾಬರಿಂಥೈಟಿಸ್, ಸಾರಿ ಎಸ್ ಬರದೇ ಇಲ್ಲ ಇಲ್ಲಿ. ಓಕೆ, ಟೈಪೇ ಆಗಿಲ್ಲ, ಸಾರಿ ಮಿಸ್ಪ್ರಿಂಟ್. ಓಕೆ, ಲ್ಯಾಬರಿಂಥೈಟಿಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಲ್ಯಾಬರಿಂಥೈಟಿಸ್ ಅಂದರೆ ನೀವು ಇದು ವರ್ಡ್ ಎಲ್ಲೋ ಕೇಳಿರ್ಬೋದು. ಓಕೆ, ಸೊ ಐ ಥಿಂಕ್ ನಾನು ಅನಟೊಮಿ ಮತ್ತು ಫಿಸಿಯಾಲಜಿ ಆಫ್ ಇಯರ್ ಹೇಳೋ ಟೈಮ್ ಏನು ಹೇಳೀನಿ, ಇನ್ನರ್ ಇಯರ್ ಈಸ್ ಆಲ್ಸೋ ನೋನ್ ಆ್ಯಸ್ ಲ್ಯಾಬರಿಂಥಸ್. ಇನ್ನರ್ ಇಯರ್ ಈಸ್ ಆಲ್ಸೋ ನೋನ್ ಆ್ಯಸ್ ಲ್ಯಾಬರಿಂಥಸ್ ಅಂತ ಹೇಳಿರ್ಬೋದು. ಓಕೆ, ಸೊ ಅದ್ರದ್ದು ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ಡೆಫಿನೇಷನ್ ನೋಡೋಣ. ಓಕೆ ಲ್ಯಾಬರಿಂತ್ ಅಂದರೆ ನಮ್ಮ ಇನ್ನರ್ ಇಯರ್ ಏನಿದೆ, ಇನ್ನರ್ ಇಯರ್. ಐಟಿಸ್ ಅಂದರೆ ಇನ್ಫ್ಲಮೇಷನ್ ಏನಾಗಿದೆ. ಓಕೆ, ಲ್ಯಾಬರಿಂತ್ ಅಂದರೆ ಇನ್ನರ್ ಇಯರ್, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಸೊ ಲ್ಯಾಬರಿಂಥೈಟಿಸ್ ಏನಿದೆ, ಇನ್ಫ್ಲಮೇಷನ್ ಆಫ್ ಲ್ಯಾಬರಿಂತ್ ಆಫ್ ಇನ್ನರ್ ಇಯರ್ ಏನಾಗಿದೆ, ಇನ್ಫ್ಲಮೇಷನ್ ಆಫ್ ಇನ್ನರ್ ಇಯರ್ ಅಂತಲೂ ಅನ್ಬೋದು. ಓಕೆ, ಇದನ್ನು ಏನಾಗ್ಬೋದು, ಇನ್ಫ್ಲಮೇಷನ್ ಆಫ್ ಇನ್ನರ್ ಇಯರ್ ಅಂತಲೂ ಅನ್ಬೋದು, ಅಥವಾ ಲ್ಯಾಬರಿಂಥೈಟಿಸ್ ಇಟ್ ಈಸ್ ಇನ್ಫ್ಲಮೇಷನ್ ಆಫ್ ಲ್ಯಾಬರಿಂತ್ ಆಫ್ ಇನ್ನರ್ ಇಯರ್. ಏನಾಗಿದೆ, ಇನ್ನರ್ ಇಯರ್ ಒಳಗಡೆ ಇನ್ಫ್ಲಮೇಷನ್ ಆಗಿದೆ, ಅಥವಾ ಇನ್ಫ್ಲಮೇಷನ್ ಆಫ್ ದಿ ಲ್ಯಾಬರಿಂತ್ ಅಂತಲೂ ಅನ್ನಬಹುದು. ಓಕೆ, ನೆಕ್ಸ್ಟ್ ಕಾಸಸ್ ಏನಿವೆ. ಓಕೆ, ಡೆಫಿನೇಷನ್ ಅರ್ಥ ಆಗಿರ್ಬೋದು. ಇಟ್ ಈಸ್ ದ ಇನ್ಫ್ಲಮೇಷನ್ ಆಫ್ ದಿ ಲ್ಯಾಬರಿಂತ್ ಆರ್ ಇನ್ಫ್ಲಮೇಷನ್ ಆಫ್ ದಿ ಇನ್ನರ್ ಇಯರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಾಸಸ್ ಏನಿವೆ, ಕಾರಣಗಳೇನಿವೆ, ಇಟಿಯಾಲಜಿ ಏನಿದೆ. ಓಕೆ, ಫಸ್ಟ್ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್. ಓಕೆ, ಮೋಸ್ಟ್ ಕಾಮನು ಕಾಸ್ ಏನಿದೆ, ಇದು ಮೋಸ್ಟ್ ಕಾಮನ್. ಓಕೆ, ಜಾಸ್ತಿ ಕಾಮನ್ ಆಗಿ ನಮಗೆ ವೈರಲ್ ಇನ್ಫೆಕ್ಷನ್ ಕಾಣ್ಬೋದು. ಓಕೆ, ಎಕ್ಸಾಂಪಲ್ ಕೋಲ್ಡ್, ಫ್ಲೂ, ಹರ್ಪಿಸ್ ಮತ್ತು ಮೀಸಲ್ಸ್ ವೈರಸ್ಗಳು. ಓಕೆ, ಯಾವ್ಯಾವು, ಕೋಲ್ಡ್, ಫ್ಲೂ, ಹರ್ಪಿಸ್ ಮತ್ತು ಮೀಸಲ್ಸ್ ವೈರಸ್. ಓಕೆ, ನಿಮಗೆ ಕೋಲ್ಡ್ ಆದಾಗ ಮತ್ತು ಫ್ಲೂ ಆದಾಗ, ಹರ್ಪಿಸ್ ಮತ್ತು ಮೀಸಲ್ಸ್ ವೈರಸ್ ನಿಮಗೆ ಅಟ್ಯಾಕ್ ಮಾಡಿದಾಗ ನಿಮಗೆ ಲ್ಯಾಬರಿಂಥೈಟಿಸ್ ಆಗಬಹುದು. ಓಕೆ, ನಿಮಗೇನಾಗ್ಬೋದು, ಲ್ಯಾಬರಿಂಥೈಟಿಸ್ ಆಗಬಹುದು. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಓಕೆ, ಮೋಸ್ಟ್ ಕಾಮನ್ ಏನಿದೆ ವೈರಲ್ ಇನ್ಫೆಕ್ಷನ್ ಇವೆ. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನೂ ಆಗ್ಬೋದು, ರೇರ್ ಆಗ್ಬೋದು. ಓಕೆ, ಕಾಮನ್ ಏನಿದೆ ಬ್ಯಾಕ್ಟೀರಿಯಲ್ ಇದೆ, ಕಾಮನ್ ಏನಿದೆ ವೈರಲ್ ಇದೆ, ಬ್ಯಾಕ್ಟೀರಿಯಲ್ ರೇರ್ ಆಗುತ್ತೆ. ಓಕೆ, ರೇರ್ ಬಟ್ ಕ್ಯಾನ್ ಅಕ್ಕರ್ ಆ್ಯಸ್ ಅ ಕಾಂಪ್ಲಿಕೇಶನ್ ಆಫ್ ಓಟೈಟಿಸ್ ಮೀಡಿಯಾ ಆರ್ ಮೆನಿಂಜೈಟಿಸ್. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ರೇರ್ ಇದೆ ಬಟ್ ಆಗಬಹುದು. ಯಾವಾಗ, ನಿಮಗೆ ಓಟೈಟಿಸ್ ಮೀಡಿಯಾ ಇದ್ದರೆ, ಏನಿದ್ರೆ ಇನ್ಫ್ಲಮೇಷನ್ ಆಫ್ ಮಿಡಲ್ ಇಯರ್, ಇದನ್ನು ಓಟೈಟಿಸ್ ಮೀಡಿಯಾನ ಏನಂತೀವಿ, ಮಿಡಲ್ ಇಯರ್ ಇನ್ಫ್ಲಮೇಷನ್ ಅಂತೀವಲ್ಲ. ಮಿಡಲ್ ಇಯರ್ ಇನ್ಫ್ಲಮೇಷನ್ ನೀವು ಟ್ರೀಟ್ ಮಾಡಲಿಲ್ಲ ಅಂದರೆ ನಿಮಗೆ ಲ್ಯಾಬರಿಂಥೈಟಿಸ್, ಇನ್ನರ್ ಇಯರ್ ಇನ್ಫ್ಲಮೇಷನ್ ಆಗ್ಬೋದು. ಓಕೆ, ಮತ್ತು ಮೆನಿಂಜೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ಮೆನಿಂಜಸ್. ಸೊ ನಮ್ಮ ಬ್ರೈನಿನ ಕವರಿಂಗ್ಸ್ ಇರ್ತವೆ 3 ಲೇಯರ್ಸ್. ಓಕೆ, ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ಮೆನಿಂಜಸ್ ಅಂದರೆ ಏನು, ನಮ್ಮ ಬ್ರೈನಿಗೆ 3 ಲೇಯರ್ ಇರ್ತವೆ. ಓಕೆ, ಮೆನಿಂಜಸ್ ಲೇಯರ್ ಅಂತೇಳಿ. ಓಕೆ, ಅದ್ರದ್ದು ಇನ್ಫ್ಲಮೇಷನ್ ಆದಾಗೂ ನಮಗೆ ಲ್ಯಾಬರಿಂಥೈಟಿಸ್ ಆಗ್ಬೋದು. ಓಕೆ, ಫಸ್ಟ್ ಕಾಸಸ್ ಏನಿದೆ, ವೈರಲ್ ಇನ್ಫೆಕ್ಷನ್ ಮೋಸ್ಟ್ ಕಾಮನ್. ಓಕೆ, ಬ್ಯಾಕ್ಟೀರಿಯಲ್ ರೇರ್ ಆಗಿದೆ. ಓಕೆ, ನೆಕ್ಸ್ಟ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಬಾಡಿ ಪಾರ್ಟಿನ ಸೆಲ್ಗಳಿಗೆ ಕೊಲೆ ಮಾಡುತ್ತೆ. ಓಕೆ, ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿ ಪಾರ್ಟಿಗೆ ಡ್ಯಾಮೇಜ್ ಮಾಡುತ್ತೆ. ಇಲ್ಲಿನೂ ಅದೇ ಆಗ್ತಾ ಇದೆ. ಓಕೆ, ಅ ಕಂಡೀಷನ್ ವೇರ್ ದಿ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ದಿ ಇನ್ನರ್ ಇಯರ್. ಏನು ಮಾಡ್ತಾ ಇದೆ ಇಲ್ಲಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡ್ತಾ ಇದೆ ನಮ್ಮ ಇನ್ನರ್ ಇಯರ್ ಮೇಲೆ. ಅದಕ್ಕೆ ನಾವು ಏನಂತೀವಿ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತೀವಿ. ಆಟೋ ಇಮ್ಯೂನ್ ಡಿಸೀಸ್ ಅಂತೀವಿ. ಓಕೆ, ಏನು ಮಾಡ್ತಾ ಇದೆ ಇಲ್ಲಿ, ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಇಯರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಇನ್ನರ್ ಇಯರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಓಕೆ, ಇದು ಕಾರಣ ಆಗಿರ್ಬೋದು. ನೆಕ್ಸ್ಟ್ ಹೆಡ್ ಟ್ರಾಮಾ. ಓಕೆ, ಹೆಡ್ ಇಂಜುರಿ ಆದಾಗ ಏನಾಗ್ಬೋದು, ನಮಗೆ ಇನ್ಫ್ಲಮೇಷನ್ ಆಫ್ ಇನ್ನರ್ ಇಯರ್ ಆಗ್ಬೋದು. ಹೆಡ್ ಇಂಜುರಿ. ಓಕೆ, ಇಂಜುರಿ ಟು ದಿ ಇನ್ನರ್ ಇಯರ್ ಕ್ಯಾನ್ ಲೀಡ್ ಟು ಇನ್ಫ್ಲಮೇಷನ್. ಏನಾಗಿದೆ, ಹೆಡ್ ಇಂಜುರಿ, ಹೆಡ್ ಟ್ರಾಮಾ ಆದಾಗ ಕೂಡ ನಮಗೆ ಇನ್ನರ್ ಇಯರ್ ಇನ್ಫ್ಲಮೇಷನ್ ಆಗಬಹುದು. ಓಕೆ, ನೆಕ್ಸ್ಟ್ ಡ್ರಗ್ ಟಾಕ್ಸಿಸಿಟಿ. ಓಕೆ, ಡ್ರಗ್ ಟಾಕ್ಸಿಸಿಟಿ ಅಂದರೆ ಯಾವುದೇ ಒಂದು ನೀವು ಡ್ರಗ್ ತೊಗೊಂಡಾಗ ಓವರ್ ಡೋಸ್. ಓಕೆ, ಸರ್ಟೆನ್ ಡ್ರಗ್ಸ್ ಇದ್ದಾವೆ. ಸೊ ಓವರ್ ಡೋಸ್ ಆದಾಗ, ಅಥವಾ ಟಾಕ್ಸಿಸಿಟಿ ಅಂದರೆ ಏನಾಗುತ್ತೆ, ನಿಮಗೆ ಓವರ್ ಡೋಸ್ ಆಗಿ ವಿಷ ಆಗುತ್ತೆ. ಟಾಕ್ಸಿಕ್ ಅಂದರೆ ಏನು, ವಿಷ ಆಗುತ್ತೆ, ನಿಮ್ಮ ಕಿವಿಯ ಒಳಗಡೆ ವಿಷ ಆಗುತ್ತೆ. ಓಕೆ, ಆವಾಗ ಏನಾಗುತ್ತೆ, ನಮಗೆ ಲ್ಯಾಬರಿಂಥೈಟಿಸ್. ಓಕೆ, ನೆಕ್ಸ್ಟ್ ಡಿಸೀಸಲ್ಲಿ ನೋಡೋಣ. ಓಕೆ, ಓಟೋಟಾಕ್ಸಿಸಿಟಿ ಅಂತ ಬರುತ್ತೆ. ಡ್ರಗ್ ಟಾಕ್ಸಿಸಿಟಿ ಅಂದರೆ ಏನು, ಯಾವುದೇ ಒಂದು ಡ್ರಗ್ಸ್ ಹಾಕೊಂಡಿದ್ಮೇಲೆ ನಿಮಗೆ ಲ್ಯಾಬರಿಂಥೈಟಿಸ್ ಆಯಿತು ಅಂದರೆ ಅದನ್ನು ನಾವು ಡ್ರಗ್ ಟಾಕ್ಸಿಸಿಟಿ ಅಂತೀವಿ. ಓಕೆ, ನೆಕ್ಸ್ಟ್ ಟ್ಯೂಮರ್ಸ್. ಓಕೆ, ನಿಮ್ಮ ಇಯರ್ ಒಳಗಡೆ ಟ್ಯೂಮರ್ ಇದೆ, ಆವಾಗ ನಿಮಗೇನಾಗ್ಬೋದು, ಟ್ಯೂಮರ್ ಅಂದರೆ
ಅಬ್ನಾರ್ಮಲ್ ಸೆಲ್ ಡಿವಿಷನ್ ಅಥವಾ ಮಾಸ್ ಅಂತಿರಲ್ಲ ನೀವು. ಓಕೆ, ಟ್ಯೂಮರ್ ಆಗಿದೆ, ಇಯರ್ ಒಳಗಡೆ ಏನಾಗಿದೆ ಟ್ಯೂಮರ್ ಆಗಿದೆ, ಆವಾಗ ಕೂಡ ನಿಮಗೆ ಲ್ಯಾಬರಿಂಥೈಟಿಸ್ ಆಗೋ ಚಾನ್ಸಸ್ ಇದೆ. ಆವಾಗ ಕೂಡ ನಿಮಗೆ ಲ್ಯಾಬರಿಂಥೈಟಿಸ್ ಆಗೋ ಸಾಧ್ಯತೆ ಇದೆ. ಓಕೆ, ಕಾಸಸ್ಗಳು ಏನಿವೆ, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮಗೆ ಕಿಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹೆಡ್ ಇಂಜುರಿ, ಹೆಡ್ ಟ್ರಾಮಾ, ಓಕೆ, ಡ್ರಗ್ ಟಾಕ್ಸಿಸಿಟಿ ಮತ್ತು ಟ್ಯೂಮರ್ಸ್. ಓಕೆ, ಐ ಥಿಂಕ್ ಕಾಸಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪ್ಯಾಥೋಫಿಸಿಯಾಲಜಿ ಏನಿದೆ. ಓಕೆ, ಡ್ಯೂ ಟು ಕಾಸ್. ಓಕೆ, ಡ್ಯೂ ಟು ಕಾಸ್ ಏನು ತೊಗೊಳ್ಳೋಣ, ವೈರಲ್ ಇನ್ಫೆಕ್ಷನ್ ಮೋಸ್ಟ್ ಕಾಮನ್ ಇದೆ. ಓಕೆ, ವೈರಲ್ ಇನ್ಫೆಕ್ಷನ್ ಇದೆ. ವೈರಲ್ ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ, ರಿಲೀಸ್ ಆಫ್ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್. ಓಕೆ, ಏನಾಗುತ್ತೆ ಇಲ್ಲಿ, ರಿಲೀಸ್ ಆಫ್ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಅಂದರೆ ಏನು, ಪ್ರೋಸ್ಟಾಗ್ಲ್ಯಾಂಡಿನ್. ಸೊ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಏನು ಮಾಡ್ತವೆ ಅಂದರೆ ಅವು ಇನ್ಫ್ಲಾಮೇಷನ್ ಕಾಸ್ ಮಾಡ್ತವೆ. ಓಕೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಏನು ಮಾಡ್ತವೆ, ಇನ್ಫ್ಲಾಮೇಷನ್ ಕಾಸ್ ಮಾಡ್ತವೆ. ಓಕೆ, ನೆಕ್ಸ್ಟ್ ಅದೇ ಇದೆ ನೋಡಿರಿ, ಇನ್ಫ್ಲಮೇಷನ್ ಆಫ್ ದಿ ಲ್ಯಾಬರಿಂತ್. ಏನಾಗಿದೆ ಇಲ್ಲಿ, ಇನ್ಫ್ಲಮೇಷನ್ ಆಫ್ ಲ್ಯಾಬರಿಂತ್. ಇನ್ನರ್ ಇಯರ್ ಒಳಗಡೆ ಏನಾಗಿದೆ, ಇನ್ಫ್ಲಮೇಷನ್ ಆಗಿದೆ. ನೆಕ್ಸ್ಟ್ ಏನು ಮಾಡುತ್ತೆ, ಇದು ಅಫೆಕ್ಟ್ ದಿ ಫಂಕ್ಷನ್ ಆಫ್ ಇನ್ನರ್ ಇಯರ್. ಹೌದು, ಇನ್ಫ್ಲಮೇಷನ್ ಆಗಿದೆ ಅಂದರೆ ಏನು ಮಾಡುತ್ತೆ, ಅದು ಫಂಕ್ಷನನ್ನು ಅಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸೈನ್ ಆ್ಯಂಡ್ ಸಿಮ್ಟಮ್ಸ್ ಎಲ್ಲ ನಮಗೆ ಕಾಣ್ಬೋದು. ಓಕೆ, ನೆಕ್ಸ್ಟ್ ಸೈನ್ ಆ್ಯಂಡ್ ಸಿಮ್ಟಮ್ಸ್, ವರ್ಟಿಗೋ, ಹಿಯರಿಂಗ್ ಲಾಸ್ ಅದೆಲ್ಲ ನಮಗೆ ಕಾಣ್ಬೋದು. ಓಕೆ, ಪ್ಯಾಥೋಫಿಸಿಯಾಲಜಿ ಏನಿದೆ, ಕಾರಣ ಏನು, ವೈರಲ್ ಇನ್ಫೆಕ್ಷನ್ ಎಕ್ಸಾಂಪಲ್ ಆಗಿ ನಾವು ತೊಗೊಂಡು, ವೈರಲ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ರಿಲೀಸ್ ಆಗ್ತವೆ. ಏನಾಗ್ತದೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಏನು ಕಾಸ್ ಮಾಡ್ತವೆ, ಇನ್ಫ್ಲಮೇಷನ್ ಕಾಸ್ ಮಾಡ್ತವೆ. ಇನ್ಫ್ಲಮೇಷನ್ ಆದಾಗ ನಮ್ಮ ಫಂಕ್ಷನ್ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಓಕೆ, ನಮ್ಮ ಫಂಕ್ಷನ್ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಆ ಫಂಕ್ಷನ್ ಎಫೆಕ್ಟ್ ಆದಾಗ ಸೊ ನಮ್ಮ ಇನ್ನರ್ ಇಯರ್ ಫಂಕ್ಷನ್ ಸರಿಯಾಗಿ ಮಾಡೋದಿಲ್ಲ ಅಂದರೆ ನಮಗೆ ಹಿಯರಿಂಗ್ ಲಾಸು, ನಮ್ಮ ಇಂಬ್ಯಾಲೆನ್ಸ್ ಎಲ್ಲ ನಮಗೆ ಇದರಲ್ಲಿ ಕಾಣಬಹುದು. ಓಕೆ, ಐ ಥಿಂಕ್ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸೈನ್ ಆ್ಯಂಡ್ ಸಿಮ್ಟಮ್ಸ್ ಬಗ್ಗೆ ಸ್ಟಡಿ ಮಾಡೋಣ ನಾವು. ಓಕೆ, ಸೈನ್ ಆ್ಯಂಡ್ ಸಿಮ್ಟಮ್ಸ್ ಅಥವಾ ಕ್ಲಿನಿಕಲ್ ಫೀಚರ್ಸ್, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂತಲೂ ಅನ್ಬೋದು. ಓಕೆ, ಫಸ್ಟು ವರ್ಟಿಗೋ ಏನಾಗ್ತಾ ಇದೆ ಇಲ್ಲಿ, ನಿಮಗೆ ತಲೆ ಸುತ್ತಾ ಇದೆ. ಓಕೆ, ಯಾಕಂದರೆ ಫಂಕ್ಷನ್ ಏನು ಮಾಡ್ತಾ ಇದೆ, ಅಫೆಕ್ಟಿಂಗ್ ದಿ ಫಂಕ್ಷನ್, ಇನ್ನರ್ ಇಯರ್ ಫಂಕ್ಷನ್ ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ವರ್ಟಿಗೋ. ಹಿಯರಿಂಗ್ ಲಾಸ್, ಇನ್ನರ್ ಇಯರ್ ಫಂಕ್ಷನ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಿಮಗೆ ಹಿಯರಿಂಗ್ ಲಾಸ್. ಓಕೆ, ಮೇ ಅಫೆಕ್ಟ್ ಒನ್ ಆರ್ ಬೋತ್ ಇಯರ್. ಓಕೆ, ಒಂದು ಕಿವಿಯ ಒಳಗಡೆ ಆಗ್ಬೋದು ಅಥವಾ ಎರಡು ಕಿವಿಯ ಒಳಗಡೆ ಹಿಯರಿಂಗ್ ಲಾಸ್ ನಿಮ್ಗೆ ಆಗ್ಬೋದು. ಓಕೆ, ಯೂಸ್ವಲ್ಲಿ ಟೆಂಪೊರರಿ. ಓಕೆ, ಏನಾಗುತ್ತೆ ಇರೋದು ಪರ್ಮನೆಂಟ್ ಆಗಿರಲ್ಲ, ಜಾಸ್ತಿ ಟೆಂಪೊರರಿಲಿ ಆಗಿರ್ತವೆ. ಯಾವಾಗ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಯಾವಾಗ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆಲ್ಲ ಅವಾಗ ಆಟೋಮೆಟಿಕಲಿ ನಿಮ್ಮ ಹಿಯರಿಂಗ್ ನಿಮ್ಗೆ ರಿಟರ್ನ್ ಬರುತ್ತೆ. ಓಕೆ, ಹಿಯರಿಂಗ್ ಲಾಸ್, ಟೆಂಪೊರರಿ ಹಿಯರಿಂಗ್ ಲಾಸ್ ಇರುತ್ತೆ. ಓಕೆ, ಈಸಿಲಿ ಹೇಳ್ಬೇಕಂದ್ರೆ ಟೆಂಪೊರರಿ ಹಿಯರಿಂಗ್ ಲಾಸ್ ಇರುತ್ತೆ. ಓಕೆ, ಇನ್ಫ್ಲಮೇಷನ್ ಕಡಿಮೆ ಆದಾಗ ನಿಮ್ಮ ಹಿಯರಿಂಗ್ ಕೂಡ ವಾಪಸ್ ಬರುತ್ತೆ. ನೆಕ್ಸ್ಟ್ ಟಿನಿಟಸ್. ಟಿನಿಟಸ್ ಅಂದರೆ ರಿಂಗಿಂಗ್ ಆಫ್ ಹಿಯರ್ ಆಗ್ತಾ ಇದೆ ನಿಮಗೆ. ಓಕೆ, ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಇನ್ನರ್ ಇಯರ್. ನೆಕ್ಸ್ಟ್ ನಾಸಿಯಾ ವಾಮಿಟಿಂಗ್ ಯಾಕೆ ಡ್ಯೂ ಟು ಸಿವಿಯರ್ ವರ್ಟಿಗೋ. ನಿಮ್ಮ ವರ್ಟಿಗೋ ಜಾಸ್ತಿ ಆಗಿದೆ, ನಿಮ್ಮ ತಲೆ ಜಾಸ್ತಿ ಸುತ್ತಾ ಇದೆ ಅಂದರೆ ನಿಮಗೆ ನಾಸಿಯಾ ವಾಮಿಟಿಂಗ್ ಆಗುತ್ತೆ ಅಲ್ಲ. ಹೌದು ಸರ್, ಆಗುತ್ತೆ. ಹೌದು, ಅದೇ ಆಗ್ತಾಯಿದೆ ಎಲ್ಲೂ. ನೆಕ್ಸ್ಟ್ ಬ್ಯಾಲೆನ್ಸ್ ಇಶ್ಯೂ. ಹೌದು, ಏನು ವರ್ಟಿಗೋ ಆಗ್ತಾಯಿದೆ, ಬ್ಯಾಲೆನ್ಸ್ ಇಶ್ಯೂ, ಇಂಬ್ಯಾಲೆನ್ಸ್ ಆಗ್ತಾಯಿದೆ ನಿಮ್ಮ ಬಾಡಿ. ಓಕೆ, ನಿಮಗೆ ನಿಲ್ಲಕ್ಕಾಗ್ತಾಯಿಲ್ಲ, ನಡೆಯೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ನಿಸ್ಟ್ಯಾಗ್ಮಸ್ ಅಂದರೆ ಇನ್ವಾಲಂಟ್ರಿ ಮೂಮೆಂಟ್ ಆಫ್ ಐಸ್. ಓಕೆ, ಇನ್ವ್ಯಾಲಂಟ್ರಿ ರ್ಯಾಪಿಡ್ ಮೂಮೆಂಟ್ ಆಫ್ ಐ. ಸೊ ಏನಾಗುತ್ತೆ, ನಿಮಗೆ ವರ್ಟಿಗೋ ಆದಾಗ ನಿಮಗೆ ತಲೆ ಸುದ್ದಾಗ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ ನಿಮ್ಮ ಐಸ್. ಓಕೆ, ಎಲ್ಲ ಕಡೆ ರೊಟೇಟ್ ಆಗ್ತವೆ ನಿಮ್ಮ ಐಸ್. ಏನಾಗುತ್ತೆ, ಆ ಕಡೆ ಈ ಕಡೆ ರೊಟೇಟ್ ಆಗ್ತವೆ, ಈ ಕಡೆ ಆಗಿದೆ. ಓಕೆ, ಸೊ ಏನಾಗ್ತಾಯಿದೆ, ಅವನ ಕಣ್ಣುಗಳು ಆ ಕಡೆ ಈ ಕಡೆ ಹೋಗ್ತಾ ಇದೆ. ಓಕೆ, ಇನ್ವಾಲಂಟ್ರಿ ಮೂಮೆಂಟ್, ಒಂದು ಈ ಕಡೆ ಇದೆ ಅಂದರೆ ಮತ್ತೊಂದು ಈ ಕಡೆ ಇದೆ. ಓಕೆ, ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಇನ್ವಾಲಂಟ್ರಿ ಮೂಮೆಂಟ್ ಆಫ್ ಐಸ್ ಈಸ್ ನೋನ್ ಆ್ಯಸ್ ನಿಸ್ಟ್ಯಾಗ್ಮಸ್. ಏನಂತೀವಿ, ನಿಸ್ಟ್ಯಾಗ್ಮಸ್ ಅಂದರೆ ನಮ್ಮ ಕಣ್ಣುಗಳು ನಮ್ಮ ಕಂಟ್ರೋಲಲ್ಲಿಲ್ಲ. ಓಕೆ, ಮೂಮೆಂಟ್ ಆಟೋಮೆಟಿಕ್ ಆಗ್ತಾ ಇವೆ. ನೆಕ್ಸ್ಟ್ ಇಯರ್ ಪೇನ್ ಆರ್ ಡಿಸ್ಕಂಫರ್ಟ್. ಹೌದು, ಇನ್ಫ್ಲಮೇಷನ್ ಆಗಿದೆ ಅಲ್ಲಿ ಅಂದರೆ ಇಯರ್ ಪೇನ್ ಅಥವಾ ಇನ್ಫ್ಲಮೇಷನ್ ಇರ್ಬೋದು. ಓಕೆ, ನೆಕ್ಸ್ಟ್ ನಮಗೆ ಫೀವರ್ ಕೂಡ ಇರ್ಬೋದು. ಇದ್ರ ಜೊತೆಲಿ ಏನಿರುತ್ತೆ, ಫೀವರ್ನೂ ಇರ್ಬೋದು. ಯಾಕಂದರೆ ಇನ್ಫೆಕ್ಷನ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ನಮಗೆ ಫೀವರ್ ಕೂಡ ಆಗ್ಬೋದು. ಐ ಥಿಂಕ್ ಸೈನ್ ಆ್ಯಂಡ್ ಸಿಮ್ಟಮ್ಸ್ ಅರ್ಥ ಆಗಿರ್ಬೋದು. ಏನೇನಿದೆ, ವರ್ಟಿಗೋ ಇರುತ್ತೆ, ಹಿಯರಿಂಗ್ ಲಾಸ್ ಇರುತ್ತೆ. ಓಕೆ, ಟೆಂಪೊರರಿ ಹಿಯರಿಂಗ್ ಲಾಸ್ ಇರುತ್ತೆ, ಟಿನಿಟಸ್ ಇರುತ್ತೆ, ನಾಸಿಯಾ ವಾಮಿಟಿಂಗ್, ಬ್ಯಾಲೆನ್ಸ್ ಇಶ್ಯೂ, ನಿಸ್ಟ್ಯಾಗ್ಮಸ್ ಅಂದರೆ ನಮ್ಮ ಕಣ್ಣುಗಳಿವೆಲ್ಲ ಇನ್ವಾಲಂಟ್ರಿ ಮೂಮೆಂಟ್ ಮಾಡ್ತವೆ, ನಮ್ಮ ಕಂಟ್ರೋಲಲ್ಲಿ ಇಲ್ಲ. ನೆಕ್ಸ್ಟ್ ಇಯರ್ ಪೇನ್ ಆರ್ ಡಿಸ್ಕಂಫರ್ಟ್ ಮತ್ತು ಫೀವರ್ ಇದೆ. ಏನಿದೆ, ಫೀವರ್ ಇದೆ. ಓಕೆ,
ಐ ಥಿಂಕ್ ಕ್ಲಿನಿಕಲ್ ಫೀಚರ್ಸ್ ಅಥವಾ ಸೈನ್ ಆ್ಯಂಡ್ ಸಿಮ್ಟಮ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಫಸ್ಟ್ ಏನು ಮಾಡ್ತೀವಿ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್. ಓಕೆ, ಹಿಸ್ಟ್ರಿ ಕಲೆಕ್ಷನ್ ಪೇಷಂಟ್ ಅಥವಾ ಪಾಸ್ಟ್ ಸರ್ಜಿಕಲ್ ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ, ಮೊದಲು ಏನಾದರೂ ಇನ್ಫೆಕ್ಷನ್ ಇತ್ತಾ, ಹೆಡ್ ಇಂಜುರಿ ಇತ್ತಾ, ಅದೆಲ್ಲ ಕೇಳ್ತೀವಿ. ಓಕೆ, ಅದಾದಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಆಡಿಯೋಮೆಟ್ರಿ ಅಥವಾ ಹಿಯರಿಂಗ್ ಟೆಸ್ಟ್ ಅಂತೀವಿ, ಹಿಯರಿಂಗ್ ಲಾಸ್ ಇದೆ ಏನೋ ಅಂತ ಚೆಕ್ ಮಾಡೋಕ್ಕೆ ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ, ಆಡಿಯೋಮೆಟ್ರಿ. ಓಕೆ, ಆಡಿಯೋಮೆಟ್ರಿ ಯಾಕೆ ಮಾಡ್ತೀವಿ, ಹಿಯರಿಂಗ್ ಟೆಸ್ಟ್. ಓಕೆ, ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಓಕೆ, ಬ್ಲಡ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಮ WBC ಇನ್ಕ್ರೀಸ್ ಆಗುತ್ತೆ. ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ, WBC ಜಾಸ್ತಿ ಇರುತ್ತೆ. ಇನ್ಫೆಕ್ಷನ್ ಇದ್ದರೆ ನಮ್ಮ WBC ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ MRI ಮತ್ತು CT ಸ್ಕ್ಯಾನ್ ಮಾಡ್ಬೋದು. ಓಕೆ, ಇನ್ನರ್ ಇಯರ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದೆನಾ, ಇನ್ನರ್ ಇಯರ್ ಒಳಗಡೆ ಏನಾದರೂ ಇಂಜುರಿ ಇದೆನಾ ಅಂತ ನಾವು ನೋಡೋಕ್ಕೆ ಏನು ಮಾಡ್ತೀವಿ, CT ಸ್ಕ್ಯಾನ್ ಅಥವಾ MRI ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವೆಸ್ಟಿಬುಲಾರ್ ಫಂಕ್ಷನ್ ಟೆಸ್ಟ್ ಅಂದರೆ ಬ್ಯಾಲೆನ್ಸಿಂಗ್ ಟೆಸ್ಟ್ ಮಾಡ್ತೀವಿ. ವೆಸ್ಟಿಬುಲಾರ್ ಟೆಸ್ಟ್ ಅಂದರೆ ಬ್ಯಾಲೆನ್ಸಿಂಗ್ ಟೆಸ್ಟ್ ನಾವು ಇದರಲ್ಲಿ ಮಾಡ್ತೀವಿ. ಐ ಥಿಂಕ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಬಗ್ಗೆ ನಿಮ್ಗೆ ಅರ್ಥ ಆಗಿರ್ಬೋದು. ಓಕೆ, ಏನೇನಿದೆ, ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಆಡಿಯೋಮೆಟ್ರಿ ಅಂದರೆ ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ. ಓಕೆ, ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಮಾಡಿದಾಗ ಇನ್ಫೆಕ್ಷನ್ ಇತ್ತಂದರೆ WBC ಜಾಸ್ತಿ ಆಗುತ್ತೆ. ಏನಾಗುತ್ತೆ, WBC ಜಾಸ್ತಿ ಆಗುತ್ತೆ. CT ಸ್ಕ್ಯಾನ್ ಮತ್ತು MRI ಏನಾದರೂ ಇದೆನಾ ಅಲ್ಲಿ, ಓಕೆ ಇಂಜುರಿ ಇದೆಯಾ ಅಂತ ನಾವು ಏನು ಮಾಡ್ತೀವಿ, CT ಸ್ಕ್ಯಾನ್ ಮತ್ತು MRI ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸರ್ಟೆನ್ ಟ್ಯೂಮರ್ ಇದೆನಾ ಅಂತ ನೋಡೋಕೆ ನಾವು ಏನು ಮಾಡ್ತೀವಿ, CT ಸ್ಕ್ಯಾನ್ MRI. ಓಕೆ, ಕ್ಯಾನ್ಸರ್ ಇದೆ ಏನೋ ಇನ್ನರ್ ಇಯರ್ ಒಳಗಡೆ ಅಂತ ನೋಡೋಕೆ ನಾವು ಏನು ಮಾಡ್ತೀವಿ, CT ಸ್ಕ್ಯಾನ್ MRI ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವೆಸ್ಟಿಬುಲಾರ್ ಟೆಸ್ಟ್ ಅಂದರೆ ಬ್ಯಾಲೆನ್ಸಿಂಗ್ ಟೆಸ್ಟ್ ಮಾಡ್ತೀವಿ. ಓಕೆ, ವರ್ಟಿಗೋ ಇದೆನಾ, ಇಂಬ್ಯಾಲೆನ್ಸ್ ಇದೆನಾ, ಓಕೆ ಬ್ಯಾಲೆನ್ಸ್ ಇದೆನಾ ಅಂತ ನಾವು ನೋಡೋಕ್ಕೆ ಏನು ಮಾಡ್ತೀವಿ, ವೆಸ್ಟಿಬುಲಾರ್ ಟೆಸ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಫಸ್ಟ್ ವೆಸ್ಟಿಬುಲಾರ್ ಸಪ್ರೆಸೆಂಟ್. ಓಕೆ, ವೆಸ್ಟಿಬುಲಾರ್ ಸಪ್ರೆಸೆಂಟ್ ಅಂದರೆ ಯಾಕೆ ಕೊಡ್ತೀವಿ, ಓಕೆ ನಮ್ಮ ಇನ್ನರ್ ಇಯರನ್ನು ಸಪ್ರೆಸ್ ಮಾಡೋಕ್ಕೆ ನಾವು ಏನು ಕೊಡ್ತೀವಿ, ವೆಸ್ಟಿಬುಲ್ಸನ್ನು ಸಪ್ರೆಸ್ ಮಾಡೋಕ್ಕೆ ನಾವು ಮೆಕ್ಲಿಸಿನ್ ಮೆಡಿಸಿನ್ ಕೊಡ್ತೀವಿ ಇದರಲ್ಲಿ. ಓಕೆ, ಯಾಕೆ ಕೊಡ್ತೀವಿ ಅಂದರೆ ವರ್ಟಿಗೋ, ನಿಮಗೆ ಜಾಸ್ತಿ ತಲೆ ಸುತ್ತಾ ಇದೆ, ನಿಮ್ಮ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾಯಿದೆ ಅಂದರೆ ನಾವೇನು ಮಾಡ್ತೀವಿ, ವೆಸ್ಟಿಬುಲಾರ್ ಸಪ್ರೆಸೆಂಟ್ ಕೊಡ್ತೀವಿ. ಓಕೆ, ನಿಮ್ಮ ಇನ್ನರ್ ಇಯರ್ ಏನು ಮಾಡುತ್ತೆ, ಸಪ್ರೆಸ್ ಆಗುತ್ತೆ, ಡಿಕ್ರೀಸ್ ಫಂಕ್ಷನ್ ಮಾಡುತ್ತೆ. ಫಂಕ್ಷನ್ ಏನಾಗುತ್ತೆ, ಅದರದ್ದು ಕಡಿಮೆ ಆಗುತ್ತೆ. ಕಡಿಮೆ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ವರ್ಟಿಗೋ ರಿಲೀಫ್ ಆಗ್ಬೋದು. ಓಕೆ, ಪೇಷಂಟ್ ರಿಲೀಫ್ ಆಗಿ ರೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಆ್ಯಂಟಿಎಮಿಟಿಕ್ ಅಂದರೆ ಟು ಪ್ರಿವೆಂಟ್ ಕಂಟ್ರೋಲ್ ನಾಸಿಯಾ ವಾಮಿಟಿಂಗ್. ಓಕೆ, ನಿಮ್ಗೆ ವಾಮಿಟಿಂಗ್ ಆಗ್ತಾಯಿದೆ ಜಾಸ್ತಿ, ಸೊ ಅದಕ್ಕೋಸ್ಕರ ನಾವು ಆ್ಯಂಟಿಎಮಿಟಿಕ್ ಡ್ರಗ್ಸ್ ಕೊಡ್ತಾ ಇದ್ದೀವಿ. ಓಕೆ, ನಾಸಿಯಾ ವಾಮಿಟಿಂಗನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಆ್ಯಂಟಿಎಮಿಟಿಕ್ ಡ್ರಗ್ಸ್ ಕೊಡ್ತಾ ಇದ್ದೀವಿ. ಎಕ್ಸಾಂಪಲ್ ಪ್ರೋಮಿಥಾಜಿನ್. ಓಕೆ, ಪ್ರೋಮಿಥಾಜಿನ್ ಮೆಡಿಸಿನ್ ನಾವು ಕೊಡ್ತೀವಿ. ಓಕೆ, ನೆಕ್ಸ್ಟ್ ಕಾರ್ಟಿಕೋಸ್ಟಿರಾಯ್ಡ್ ಏನು ಮಾಡುತ್ತೆ, ಟು ರೆಡ್ಯೂಸ್ ಇನ್ಫ್ಲಾಮೇಷನ್. ಓಕೆ, ಇನ್ನರ್ ಇಯರ್ ಒಳಗಡೆ ಏನಾಗಿದೆ, ಇನ್ಫ್ಲಮೇಷನ್ ಆಗಿದೆ. ಲ್ಯಾಬರಿಂತ್ ಒಳಗಡೆ ಏನಾಗಿದೆ, ಇನ್ಫ್ಲಮೇಷನ್ ಆಗಿದೆ. ಅದಕ್ಕೋಸ್ಕರ ನಾವು ಕಾರ್ಟಿಕೋಸ್ಟಿರಾಯ್ಡ್, ಎಕ್ಸಾಂಪಲ್ ಏನಿದೆ, ಪ್ರೆಡ್ನಿಸೋನ್ ಅಥವಾ ಡೆಕ್ಸಾಮಿಥೋಝೋನ್ ನಾವು ಕೊಡ್ಬೋದು. ಡೆಕ್ಸಾಮಿಥೋಝೋನ್ ಯಾಕೆ ಕೊಡ್ತೀವಿ, ಟು ರೆಡ್ಯೂಸ್ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋಕ್ಕೆ ನಾವು ಕಾರ್ಟಿಕೋಸ್ಟಿರಾಯ್ಡ್ ಕೊಡ್ತೀವಿ. ನೆಕ್ಸ್ಟ್ ಆ್ಯಂಟಿಬಯೋಟಿಕ್ಸ್. ಓಕೆ, ಇಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಕನ್ಫರ್ಮ್ ಆದಾಗೆ ಅವಾಗ ನಾವೇನು ಕೊಡ್ತೀವಿ, ಆ್ಯಂಟಿಬಯೋಟಿಕ್ ಟು ಟ್ರೀಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಆ್ಯಂಟಿವೈರಲ್ ಡ್ರಗ್ಸ್ ಫಾರ್ ಹರ್ಪ್ಸ್. ಓಕೆ, ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಇರುತ್ತೆಲ್ಲ ಅಂಥ ಇನ್ಫೆಕ್ಷನ್ ಇದ್ದರೆ, ನಿಮಗೆ ಹರ್ಪಿಸ್ ಇನ್ಫೆಕ್ಷನ್ ಇದ್ದರೆ ನೀವು ಆ್ಯಂಟಿವೈರಲ್ ಡ್ರಗ್ಸನ್ನು ಯೂಸ್ ಮಾಡ್ಬೋದು. ಓಕೆ, ಐ ಥಿಂಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ವೆಸ್ಟಿಬುಲಾರ್ ಸಪ್ರೆಸೆಂಟ್ ಅಂದರೆ ನಾವು ವೆಸ್ಟಿಬುಲ್ಸನ್ನು ಸಪ್ರೆಸ್ ಮಾಡುತ್ತೆ, ಅವನಿಗೆ ವರ್ಟಿಗೋ ಕಡಿಮೆ ಆಗುತ್ತೆ. ಓಕೆ, ಪೇಷಂಟ್ ರಿಲ್ಯಾಕ್ಸ್ ಆಗ್ಬೋದು. ಆ್ಯಂಟಿಎಮಿಟಿಕ್ ನಾಸಿಯಾ ವಾಮಿಟಿಂಗ್ ಕಡಿಮೆ ಮಾಡೋಕ್ಕೆ ಕೊಡ್ತೀವಿ ಕಾರ್ಟಿಕೋಸ್ಟಿರಾಯ್ಡ್. ಯಾಕೆ ಕೊಡ್ತೀವಿ ಅಂದರೆ ಇನ್ಫ್ಲಮೇಷನ್ ಕಡಿಮೆ ಆಗೋಕ್ಕೆ ಕೊಡ್ತೀವಿ. ಆ್ಯಂಟಿಬಯೋಟಿಕ್, ಓಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಓಕೆ, ನಿಮಗೆ ವೈರಲ್ ಇನ್ಫೆಕ್ಷನ್ ಇದ್ದಾಗ ನಾವೇನು ಆ್ಯಂಟಿವೈರಲ್ ಡ್ರಗ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಏನಿದೆ ಇದರಲ್ಲಿ ಅಂದರೆ, ಓಕೆ ಇನ್ಸಿಷನ್ ಆ್ಯಂಡ್ ಡ್ರೈನೇಜ್. ಏನು ಮಾಡ್ತಾ ಇದ್ದೀವಿ ಇಲ್ಲಿ ನಾವು, ಇನ್ಸಿಷನ್ ಆ್ಯಂಡ್ ಡ್ರೈನೇಜ್ ಮಾಡ್ತಾ ಇದ್ದೀವಿ. ಓಕೆ, ಇನ್ಸಿಷನ್ ಆ್ಯಂಡ್ ಡ್ರೈನೇಜ್ ಅಂದರೆ ಅದರೊಳಗಡೆ ಏನಾದರೂ ಪಸ್ ತುಂಬ್ಕೊಂಡ್ಬಿಟ್ರೆ, ಓಕೆ ಅದರೊಳಗಡೆ ಏನಾದರೂ ಪಸ್ ತುಂಬ್ಕೊಂಡ್ಬಿಟ್ರೆ
ಬ್ಲಡ್ ಅದು ಏನಾರ ತುಂಬ್ಕೊಂಡು ಬಿಟ್ಟರೆ ಸೊ ಆವಾಗ ನಾವೇನು ಮಾಡ್ತೀವಿ ಇನ್ಸಿಷನ್ ಮತ್ತು ಡ್ರೈನೇಜ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಲ್ಯಾಬರಿಂಥೆಕ್ಟೊಮಿ ನಾವು ಮಾಡ್ತೀವಿ. ಅಂದರೆ ಏನು, ಲ್ಯಾಬರಿಂತನ್ನು ರಿಮೂವ್ ಮಾಡ್ತೀವಿ. ಓಕೆ, ಏನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಲ್ಯಾಬರಿಂತನ್ನು ಹೋಲ್ ರಿಮೂವ್ ಮಾಡಿದರೆ ಅವನಿಗೇನು ಹಿಯರಿಂಗ್ನೂ ಇರಲ್ಲ, ಅದ್ರ ಜೊತೇಲಿ ಏನಂತೆ ಅವನಿಗೆ ಹಿಯರಿಂಗ್ನೂ ಇರಲ್ಲ, ಅದ್ರ ಜೊತೇಲಿ ಪೇಷಂಟ್ಗೆ ವರ್ಟಿಗೋನೂ ಇರೋದಿಲ್ಲ. ಓಕೆ, ಹಿಯರಿಂಗ್ನೂ ಇರಲ್ಲ, ಅದ್ರ ಜೊತೆ ವರ್ಟಿಗೋನೂ ಇರೋದಿಲ್ಲ. ಐ ಥಿಂಕ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಇನ್ಸಿಷನ್ ಮತ್ತು ಡ್ರೈನೇಜ್ ಅಂದರೆ ನಾವೇನು ಮಾಡ್ತೀವಿ, ಪಸ್ ಅಥವಾ ಬ್ಲಡ್ ಇದ್ದರೆ ಅದರಿಂದ ರಿಮೂವ್ ಮಾಡ್ತೀವಿ. ಓಕೆ, ಮತ್ತು ಲ್ಯಾಬರಿಂಥೆಕ್ಟೊಮಿ ಅಂದರೆ ರಿಮೂವಲ್ ಆಫ್ ಲ್ಯಾಬರಿಂತ್. ಸೊ ಐ ಥಿಂಕ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ನಾವು ಏನು ಮಾಡಬೇಕು, ಮಾನಿಟರ್ ವೈಟಲ್ಸ್. ಓಕೆ, ವೈಟಲ್ಸನ್ನು ನಾವು ಮಾನಿಟರ್ ಮಾಡಬೇಕು, ಕಂಫರ್ಟೇಬಲ್ ಪೊಸಿಷನ್ ಕೊಡಬೇಕು. ಓಕೆ, ಹೆಲ್ಪ್ ಇನ್ ಆ್ಯಂಬುಲೇಷನ್ ಆರ್ ಹೆಲ್ಪ್ ಇನ್ ವಾಕಿಂಗ್. ಓಕೆ, ಅವಾಗ ನಾವೇ ವಾಕಿಂಗ್ ಇದ್ದಾಗ ನಾವು ಹೆಲ್ಪ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಆಫ್ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್. ಸೊ ಇವೆಲ್ಲ ಮೇಲ್ಗಡೆ ಮೆಡಿಸಿನ್ ನೋಡಿವಲ್ಲ, ಅವೆಲ್ಲ ಏನು ಮಾಡಬೇಕು, ಅಡ್ಮಿನಿಸ್ಟರ್ ಮಾಡಬೇಕು. ನೆಕ್ಸ್ಟ್ ಮಾನಿಟರ್ ಫ್ಲೂಯಿಡ್ ಇಂಟೇಕ್ ಆ್ಯಂಡ್ ಔಟ್ಪುಟ್. ಓಕೆ, ಮಾನಿಟರ್ ಇಂಟೇಕ್ ಆ್ಯಂಡ್ ಔಟ್ಪುಟನ್ನು ಚೆಕ್ ಮಾಡ್ತೀವಿ. ಓಕೆ, ಪೇಷಂಟ್ ಹೈಡ್ರೇಟೆಡ್ ಇದೆ ಅಥವಾ ಡಿಹೈಡ್ರೇಷನ್ ಒಳಗಡೆ ಹೋಗಬಾರ್ದು ಅಂತ ನಾವೇನು ಮಾಡ್ತೀವಿ. ಓಕೆ, ಇನ್ಪುಟ್ ಮತ್ತು ಔಟ್ಪುಟ್ ನೋಡ್ತೀವಿ. ನೆಕ್ಸ್ಟ್ ಪ್ರೊವೈಡ್ ಇಮೋಷ್ನಲ್ ಸಪೋರ್ಟನ್ನು ಕೂಡ ನಾವು ಕೊಡ್ತೀವಿ. ಓಕೆ, ಟೆನ್ಷನ್ ತೊಗೋಬೇಡಪ್ಪ, ಬೇಗ ಕಡಿಮೆ ಆಗುತ್ತೆ ಅಂತ ನಾವೇನು ಮಾಡ್ತೀವಿ, ಇಮೋಷ್ನಲ್ ಸಪೋರ್ಟ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಹೆಲ್ತ್ ಎಜುಕೇಷನ್ ಅಬೌಟ್ ಡಿಸೀಸ್ ಕಂಡೀಷನ್. ಈ ಡಿಸೀಸ್ ಕಂಡೀಷನ್ನ ಹೆಲ್ತ್ ಎಜುಕೇಷನ್ ನಾವು ಪೇಷಂಟ್ಗೆ ಕೊಡಬೇಕು. ಓಕೆ, ಐ ಥಿಂಕ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಮೆಡಿಕಲ್ ಮ್ಯಾನೇಜ್ಮೆಂಟ್, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಎಲ್ಲ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.